ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿವಿಧತೆಯಲ್ಲಿ ಏಕತೆ ಇರುವ ಭಾರತ ದೇಶವು ವೈವಿಧ್ಯಮಯ ಸಂಸ್ಕೃತಿ, ಉಡುಗೆ ತೊಡುಗೆ, ಆಹಾರ ಕ್ರಮ, ವಿವಿಧ ಭಾಷೆ ಧರ್ಮಾವಲಂಬಿಗಳಿಂದ ಸಮೃದ್ಧವಾಗಿದೆ. ಭಾರತದ ಸಂಸ್ಕೃತಿಯ ತಾಯಿ ಬೇರೆ ಗುರು ಹಿರಿಯರನ್ನು ಗೌರವಿಸುವುದು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಗುರು ಹಿರಿಯರ ಹಾಗೂ ಸಾಧಕರ ಮನೆ ಬಾಗಿಲಿಗೆ ಹೋಗಿ ಸನ್ಮಾನಿಸಿ ಗೌರವಿಸುತ್ತಿದ್ದರು. ಅದರಂತೆಯೇ ಕಳೆದ 36 ವರ್ಷಗಳಿಂದ ನಿಯಮಿತವಾಗಿ ಪ್ರಕಟಗೊಳ್ಳುತ್ತಾ ಬಂದಿರುವ ಕೊಂಕಣಿಯ ಪತ್ರಿಕೆ ಸರಸ್ವತಿ ಪ್ರಭಾ ವತಿಯಿಂದ ತಮ್ಮ ಅಮೋಘ ಸಾಧನೆಯಿಂದ ಕೊಂಕಣಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ಜನರಿಗಾಗಿ ದುಡಿದ 4 ಸಾಧನಾಶೀಲ ಮಹನೀಯರನ್ನು ನಗದು ಸಹಿತ ಸರಸ್ವತಿ ಪ್ರಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕೊಂಕಣಿ ಭಾಷೆಗೆ ಸಹಸ್ರಾರು ವರ್ಷಗಳ ಇತಿಹಾಸವಿರುವ ವಿಷಯ ಎಲ್ಲರಿಗೂ ತಿಳಿದಿದೆ. ಶ್ರವಣಬೆಳಗೊಳದಲ್ಲಿ ಚಾಮುಂಡರಾಯರು ಕೆತ್ತಿಸಿರುವ ಗೊಮ್ಮಟೇಶ್ವರ ಮೂರ್ತಿಯ ಪಾದ ತಳದಲ್ಲಿ ಕೊಂಕಣಿ ಭಾಷೆಯ ಶಬ್ದಗಳು ಓದಲು ಸಿಗುತ್ತವೆ. ಕೊಂಕಣಿ ಭಾಷೆಯು ಗೋವಾ ರಾಜ್ಯದ ರಾಜ್ಯಭಾಷೆಯಾಗಿದೆ ಮತ್ತು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸ್ಥಾನ ಪಡೆದಿದೆ. ಸರ್ಕಾರ ಪ್ರಕಟಿಸುತ್ತಿರುವ ನೋಟುಗಳಲ್ಲಿ ಕೊಂಕಣಿ ಭಾಷೆಯಲ್ಲಿಯೂ ನೋಟುಗಳ ಮೌಲ್ಯವನ್ನು ಬರೆಯಲಾಗುತ್ತದೆ. ಇದರಿಂದ ಕೊಂಕಣಿ ಭಾಷೆಯ ಪ್ರಾಚೀನ್ಯತೆ ಹಾಗೂ ಪ್ರಾಮುಖ್ಯತೆಯನ್ನು ಯಾರು ಬೇಕಾದರೂ ಕಲ್ಪಿಸಿಕೊಳ್ಳಬಹುದು. ಸರಸ್ವತಿ ಪ್ರಭಾ ಪತ್ರಿಕೆಯು ಕಳೆದ 36 ವರ್ಷಗಳಿಂದ ಕೊಂಕಣಿ ಭಾಷೆ, ಸಾಹಿತ್ಯ ಹಾಗೂ ಜನರಿಗೆ ಹಲವಾರು ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದೆ. ಅದರ ಒಂದು ಭಾಗವಾಗಿ ಕೊಂಕಣಿ ಭಾಷೆ, ಸಾಹಿತ್ಯ, ಕಲಾಕ್ಷೇತ್ರಕ್ಕೆ 30 ರಿಂದ 50 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಯೋಗ್ಯ ಹಿರಿಯ ಸಾಧಕರನ್ನು ಗುರುತಿಸಿ ಅವರಿಗೆ ಸರಸ್ವತಿ ಪ್ರಭಾ ಪುರಸ್ಕಾರವನ್ನು ನೀಡಿ ಗೌರವಿಸುವ ಮಹತ್ತರ ಪರಂಪರೆಯನ್ನು 2022ರಿಂದ ಆರಂಭಿಸಲಾಯಿತು. ಈ ತನಕ ಒಟ್ಟು 4 ಜನ ಸಾಧಕರನ್ನು ಗುರುತಿಸಿ ಅವರಿಗೆ ಸರಸ್ವತಿ ಪ್ರಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಅವರ ಸಾಧನೆಯ ಕಿರು ನೋಟವೇ ಈ ವಿಡಿಯೋ. 2022ರಲ್ಲಿ ಸರಸ್ವತಿ ಪ್ರಭಾದಿಂದ ಪುರಸ್ಕೃತರಾದ ಮೊದಲಿಗರು ಬೆಂಗಳೂರಿನ ಡಾಕ್ಟರ್ ಮೋಹನ್ ಶೆಣೆಯವರು. ಇವರು ಮೂಲತಃ ವೈದ್ಯರು. ಮಂಗಳೂರಿನಲ್ಲಿ ಹುಟ್ಟಿ ಮುಂಬಯಿಯಲ್ಲಿ ವೈದ್ಯಕೀಯ ಪದವಿ ಪಡೆದು ಅಮೆರಿಕಕ್ಕೆ ಹೋಗಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡು ಅಲ್ಲಿಯೇ ಹಲವಾರು ವರ್ಷಗಳ ಕಾಲ ವೈದ್ಯಕೀಯ ವೃತ್ತಿಯನ್ನು ನಡೆಸಿದರು. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ದೊರಕಿದರೂ ಸಹ ತಾಯ್ನಾಡಿನ ಸೆಳೆತದಿಂದ ಪುನಃ ಭಾರತಕ್ಕೆ ಹಿಂದಿರುಗಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿದರು. ಬರೆಯುವುದು ಇವರಿಗೆ ದೈವದತ್ತವಾಗಿ ಲಭಿಸಿದ ದೇಣಿಗೆ. ಕನ್ನಡ, ಕೊಂಕಣಿ, ಹಿಂದಿ, ಇಂಗ್ಲಿಷ್ ಸೇರಿ 4 ಭಾಷೆಗಳಲ್ಲಿ ಸುಮಾರು 40ಕ್ಕಿಂತ ಅಧಿಕ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿ ಇವರು ಚತುರ್ಭಾಷಾ ಸಾಹಿತಿಗಳಾಗಿದ್ದಾರೆ. ಕೊಂಕಣಿಯಲ್ಲಿ ಇವರು 6 ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿಯೂ ಹಾವ ಡಾಕ್ಟರ್ ಜಾಲೋ ಮತ್ತು ಆಮ್ಗೆಲ್ ಅರ್ಥಶಾಸ್ತ್ರ ಎನ್ನುವ ಕೃತಿಗಳು ಅಧ್ಯಯನಶೀಲ ಕೃತಿಗಳಾಗಿವೆ. ಇವರಿಗೆ 2022ರಲ್ಲಿ ಬೆಂಗಳೂರಿನಲ್ಲಿ ಸರಸ್ವತಿ ಪ್ರಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಶಿರಸಿಯ ಶ್ರೀ ಅನಿಲ್ ಪೈ ಇವರು ಮತ್ತೊಂದು ದೈತ್ಯ ಕೊಂಕಣಿ ಪ್ರತಿಭೆ. ಸರಸ್ವತಿ ಪ್ರಭಾ ಪುರಸ್ಕಾರವನ್ನು ಪಡೆದ ಮತ್ತೊಬ್ಬರು. ಅಜನ್ಮ ಬ್ರಹ್ಮಚಾರಿಯಾಗಿದ್ದುಕೊಂಡು ಕನ್ನಡ, ಕೊಂಕಣಿ ರಂಗಭೂಮಿಗೆ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಅಗಣಿತ ಸೇವೆ ಸಲ್ಲಿಸಿದ್ದಾರೆ. ಇವರು ತಮ್ಮದೇ ತಂಡ ಕಟ್ಟಿಕೊಂಡು ನಾಟಕಗಳನ್ನು ನಿರ್ದೇಶನಗೈದು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹಾಗೂ ಹೊರ ರಾಜ್ಯಗಳಿಗೂ ಹೋಗಿ ಪ್ರದರ್ಶನ ನೀಡಿ ಬಂದಿದ್ದಾರೆ. ಅದರೊಂದಿಗೆ ಕರ್ನಾಟಕದಲ್ಲಿ ಕೊಂಕಣಿ ಭಾಷಾ ಚಟುವಟಿಕೆ ಬೆಳೆಯಲು ಕೊಂಕಣಿ ಅಕಾಡೆಮಿ ಸ್ಥಾಪನೆಗೊಳ್ಳಲು ನಡೆದ ಚಳುವಳಿಯಲ್ಲಿ ಸಕ್ರಿಯ
ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. BA ಪದವೀಧರರಾಗಿದ್ದರೂ ಸಹ ಶಿರಸಿಯಲ್ಲಿ ಅಣ್ಣನ ಹೋಟೆಲ್ನಲ್ಲಿಯೇ ಉದ್ಯೋಗ ಮಾಡುತ್ತಾ 50ರಿಂದ 50 ವರ್ಷಗಳ ಕಾಲ ಕನ್ನಡ ಮತ್ತು ಕೊಂಕಣಿ ರಂಗಭೂಮಿಯ ಸೇವೆಯನ್ನು ಮಾಡಿದ್ದಾರೆ. ನೂರಾರು ಲೇಖನಗಳನ್ನು, ಕವನಗಳನ್ನು ಬರೆದಿದ್ದಾರೆ. ಹಲವಾರು ಕವನ ಸಂಗ್ರಹಗಳನ್ನು ಪ್ರಕಟಿಸಿದ್ದಾರೆ. ಇವರಿಗೆ 75 ವರ್ಷ ತುಂಬಿದ ಸಂದರ್ಭದಲ್ಲಿ ಸರಸ್ವತಿ ಪ್ರಭಾ ಪುರಸ್ಕಾರವನ್ನು ಶಿರಸಿಯಲ್ಲಿ ನೀಡಿ ಗೌರವಿಸಲಾಯಿತು. ಪ್ರಭಾ ಪುರಸ್ಕೃತರಾದ ಮೂರನೆಯವರು ಶ್ರೀಮತಿ ಜಯಶ್ರೀ ನಾರಾಯಣ್ ನಾಯಕ್ ಎಕ್ಕಂಬಿ. ಇವರು ಕೊಂಕಣಿ ಮತ್ತು ಕನ್ನಡ ಭಾಷೆಗೆ 4 ದಶಕಗಳಿಂದ ಅಧಿಕ ಕಾಲ ಸೇವೆ ಸಲ್ಲಿಸುತ್ತಿದ್ದ ಮತ್ತೋರ್ವ ಮಹಿಳಾ ಸಾಧಕಿ. ಎಕ್ಕಂಬಿಯ ಶ್ರೀಮತಿ ಜಯಶ್ರೀ ನಾರಾಯಣ್ ನಾಯಕ್ ಇವರು ಹಳ್ಳಿಯಲ್ಲಿದ್ದರೂ ತಮ್ಮ ಸಾಹಿತ್ಯದ ಪರಿಮಳವನ್ನು ದಿಲ್ಲಿಯ ತನಕ ಹರಡುವಂತೆ ಮಾಡಿದ್ದಾರೆ. ಕನ್ನಡ ಕೊಂಕಣಿ ಭಾಷೆಯಲ್ಲಿಯೂ ಕಾವ್ಯ, ಲೇಖನ, ಆಧ್ಯಾತ್ಮಿಕ ಸಾಹಿತ್ಯ, ಭಜನೆ, ಜಾನಪದ ಸಾಹಿತ್ಯ ಸಂಗ್ರಹಿಸಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇವರು ಆಕಾಶವಾಣಿಯಲ್ಲಿಯೂ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅದರೊಂದಿಗೆ ಕೊಂಕಣಿಯಲ್ಲಿ ಇವರ 8 ಕೃತಿಗಳು ಪ್ರಕಟಗೊಂಡಿವೆ. ಹೋವ್ಯೋ ವಿವಾಹದ ಸಂದರ್ಭದಲ್ಲಿ ಹೇಳುವ ಶೋಭಾನೆ ಪದಗಳನ್ನು, ಭಜನೆಗಳನ್ನು ಅಪಾರ ಪ್ರಮಾಣದಲ್ಲಿ ಸಂಗ್ರಹಿಸಿದ್ದಾರೆ. ಹಲವಾರು ಸಮಾವೇಶ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಭಜನಾ ಕಾರ್ಯಾಗಾರ, ಕಥಾ ಕಮ್ಮಟಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಉಪನ್ಯಾಸವನ್ನು ನೀಡಿದ್ದಾರೆ. 40 ವರ್ಷಗಳಿಂದ ಆಕಾಶವಾಣಿಯ ಕಲಾವಿದರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರ ಅಪಾರ ಸಾಧನೆಯನ್ನು ಮನ್ನಿಸಿ ಸರಸ್ವತಿ ಪ್ರಭಾ ಪುರಸ್ಕಾರವನ್ನು 2023ರಲ್ಲಿ ಶಿರಸಿಯಲ್ಲಿ ಇವರಿಗೆ ಪ್ರದಾನ ಮಾಡಲಾಯಿತು. ಸರಸ್ವತಿ ಪ್ರಭಾ ಪುರಸ್ಕಾರ ಪಡೆದ 4ನೆಯವರು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಹಿರಿಯ ಉದ್ಯಮಿಯಾಗಿರುವ ಶ್ರೀಮತಿ ಹಾಲಾಡಿ ಲಕ್ಷ್ಮೀದೇವಿ ಕಾಮತ್ರವರು. ಇವರು ಕೊಂಕಣಿ ಭಾಷೆಗೆ ಅಪಾರ ಸೇವೆ ಸಲ್ಲಿಸಿದ ಮತ್ತೋರ್ವ ಸಾಧಕಿ. ಇವರು ಭಜನೆ, ನಾಟಕ, ಲೇಖನ, ಪ್ರಬಂಧಗಳಂಥ ಸಾಹಿತ್ಯ ಕೃತಿಗಳನ್ನು ರಚಿಸುವುದರೊಂದಿಗೆ ನೃತ್ಯ, ಸಂಗೀತ, ಜಾನಪದ ಕ್ಷೇತ್ರದಲ್ಲಿಯೂ ಸಕ್ರಿಯವಾಗಿದ್ದವರು. ಸಮಾಜ ಸೇವೆ, ಪರಿಸರ ಜಾಗೃತಿ, ಮಹಿಳೆಯರನ್ನು ಸಂಘಟಿಸುವುದರೊಂದಿಗೆ ಕುಂದಾಪುರ ತಾಲೂಕಿನಲ್ಲಿ ಮಾತ್ರವಲ್ಲ, ಕರ್ನಾಟಕದ ಕರಾವಳಿ ಭಾಗದಲ್ಲಿಯೂ ಹೆಸರುವಾಸಿಯಾಗಿದ್ದಾರೆ. ಬಾಲಗೀತೆ, ಆರತಿ ಪದ, ಶೋಭಾನೆ ಪದಗಳಂತಹ ಜಾನಪದ ಸಾಹಿತ್ಯದ ಸಂಗ್ರಹಣೆಗಾಗಿ ತಾವೇ ಸ್ವತಃ ಜೀಪ್ ಚಾಲನೆ ಮಾಡಿ ಊರೂರು ಸುತ್ತಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿಯೂ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. 2016ರಲ್ಲಿ ಗುರುಪ್ರಸಾದ್ ಮಹಿಳಾ ಮಂಡಳಿಯನ್ನು ಸ್ಥಾಪಿಸಿ ಆ ಮೂಲಕ ಹಲವಾರು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದು ಯುವಜನತೆಗೆ ಮಾದರಿಯಾಗಿದ್ದಾರೆ. ಇವರಿಗೆ 2024ರ ಸರಸ್ವತಿ ಪ್ರಭಾ ಪುರಸ್ಕಾರವನ್ನು ಕುಂದಾಪುರದಲ್ಲಿ ಪ್ರದಾನ ಮಾಡಲಾಯಿತು. ಅದೇ ಸಂದರ್ಭದಲ್ಲಿ ಸರಸ್ವತಿ ಪ್ರಭಾ ಪತ್ರಿಕೆಯ ಗೌರವ ಸಂಘಟಕರಾಗಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಶ್ರೀ ಅಪ್ಪುರಾಯ್ ಪೈ ಅವರನ್ನು ಕೂಡ ಸನ್ಮಾನಿಸಲಾಯಿತು. ತೆರೆಯ ಮರೆಯ ಕಾಯಿಗಳಂತೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳನ್ನು ಆಶಿಸದೆ ಸಮಾಜ, ಭಾಷೆ, ಜನಾಂಗಕ್ಕೆ ಸೇವೆ ಸಲ್ಲಿಸುತ್ತಿರುವ ಬಹಳಷ್ಟು ಜನರು ನಮ್ಮ ನಡುವೆ ಇದ್ದಾರೆ. ಅವರನ್ನು ಗುರುತಿಸಿ ಪುರಸ್ಕರಿಸುವುದು ಸರಸ್ವತಿ ಪ್ರಭಾ ಬಳಗದ ಉದ್ದೇಶ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಬಹುದು. ನಮ್ಮ ಈ ಸಮಾಜಮುಖಿ ಕಾರ್ಯ ನಿಮಗೆ ಮೆಚ್ಚುಗೆಯಾದರೆ ಈ ವಿಡಿಯೋಕ್ಕೊಂದು ಲೈಕ್, ಇತರರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿರಿ. ನಮ್ಮ ಹಿಂದೂ ಧರ್ಮದ ಮಹತ್ತರ ವಿಷಯಗಳ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಉತ್ತೇಜನ ನೀಡಿರಿ ಮತ್ತು ಈ ಚಾನಲ್ ಅನ್ನು ಬೆಳೆಸಲು ತಮ್ಮಲ್ಲಿ ಯಾವುದೇ ಸಲಹೆ ಸೂಚನೆಗಳು ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸರ್ವರಿಗೂ ಧನ್ಯವಾದಗಳು.